ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ನಲ್ಲಿ ಅವರು ಧ್ವನಿ ದಾಖಲೆಯನ್ನು ಬಿಡುಗಡೆ ಮಾಡಿದಾಗ ಒಂದು ಮಾತು ಹೇಳಿದ್ರು, ಬಹುಶಃ ತುಂಬ ಜನಕ್ಕೆ ನೆನಪಿದ್ರೆ ರೀಕಲೆಕ್ಟ್ ಮಾಡ್ಕೊಳ್ಳಿ. ನನಗೂ ಹಿಂಗೆ ಒಬ್ಬ ವಿಜಯಪುರದವನೊಬ್ಬ ಕೈ ಎತ್ಬಿಟ್ಟಿದ್ದ ಅಂತನೋ ಈ ಥರದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು. ಅದಕ್ಕೂ ಮತ್ತು ಇದಕ್ಕೂ ಈಗ ಲಿಂಕ್ ಆಗ್ತಾ ಇದೆ. ಅದೇ ವ್ಯಕ್ತಿ ವಿಜು ಗೌಡ 40 ಕೋಟಿ ವಿಜಯಪುರದವನೊಬ್ಬ ಟೋಪಿ ಹಾಕೋಗಿದ್ದಾನೆ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮೆನ್ಷನ್ ಮಾಡಿದರು. 2014 6 ವರ್ಷಗಳ ಹಿಂದೆ ಆ ಹಳೆ ವಿಡಿಯೋನ ಮತ್ತೆ ಬಿಡುಗಡೆ ಮಾಡೋದಕ್ಕೆ ಬಿ ಜೆ ಪಿಯವರು ಸಜ್ಜಾಗಿದ್ದಾರೆ. 40 ಕೋಟಿ ಆಫರ್ ಕೊಟ್ಟಿದ್ದ ವಿಜು ಗೌಡ, ಆಗ JDSನ ಮುಖಂಡ. ಕಳೆದ ಚುನಾವಣೆಯಲ್ಲಿ ಇದೇ ವಿಜು ಗೌಡ ಕಾಂಗ್ರೆಸ್ನ ಬಬಲೇಶ್ವರದ ಶಾಸಕರಾದ ಈಗ ಸಚಿವರೂ ಆಗಿರುವ ಗೃಹ ಸಚಿವರೂ ಆಗಿರುವ MB ಪಾಟೀಲ್ ವಿರುದ್ಧ ನಿಂತಿದ್ದರು ಎಲೆಕ್ಷನ್ಗೆ. ಈಗ ಅವರು BJPಯ ಮುಖಂಡರಾಗಿದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಬದ್ರುದ್ದೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಬದ್ರುದ್ದೀನ್. ಗುಡ್ ಆಫ್ಟರ್ನೂನ್. ಹೇಳಿ. ಒಟ್ಟಲ್ಲಿ ಏಟಿಗೆ ಎದುರೇಟು ಕೊಡಬೇಕು, ನಾವೇನಾದ್ರೂ ತರಬೇಕು ಅನ್ನೋ ಜಿದ್ದಿಗೆ ನಿಂತಂಗಿದೆ ಪಕ್ಷಗಳೀಗ. ಖಂಡಿತ. ಈ ಏನ್ ನಿನ್ನೆ ಯಡಿಯೂರಪ್ಪನವರು ಶಾಸಕರಿಗೆ ಆಮಿಷ ಕೊಡೋ ವಿಚಾರದಲ್ಲಿ ಏನು ಆಡಿಯೋ ಬಿಡುಗಡೆ ಆಗಿತ್ತು, ಅದು ದೊಡ್ಡ ಮಟ್ಟ ಸುದ್ದಿಯನ್ನೇ ಮಾಡಿತ್ತು. ಆದ್ರೆ ಕುಮಾರಸ್ವಾಮಿ ಇಂಥ ಚಟುವಟಿಕೆಯಿಂದ ಹೊರತಲ್ಲ ಅನ್ನೋದನ್ನ ತೋರಿಸ್ಲಿಕ್ಕೆ ಸಲುವಾಗಿ ಅಥವಾ ನೆನಪು ಮಾಡ್ಲಿಕ್ಕೆ ಸಲುವಾಗಿ ಬಿಜೆಪಿ ವಿಜು ಗೌಡ ಪ್ರಕರಣವನ್ನ ನೆನಪು ಮಾಡ್ತಾ ಇದೆ. ವಿಜು ಗೌಡ ಅವರು ಬಿಜಾಪುರದ JDS ಮುಖಂಡರಾಗಿದ್ರು. ಅವರು ಹಿಂದೆ JDS ಇಂದ ಸ್ಪರ್ಧಿಸಿ ಸೋತಿದ್ರು. ಅದಾದ ನಂತರ ಸೋತಾದ ನಂತರ ಅವರು ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅನ್ನೋದು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅದಕ್ಕಾಗಿ ದುಡ್ಡು ಕೇಳಿದ್ರು ಅನ್ನೋದನ್ನ ಅವರ ಆರೋಪ. ಆಕ್ಚುಲಿ ಅವತ್ತು ನಡೆದದ್ದು ಈಗಿನ ಕಾಲದಲ್ಲಿ ದುಡ್ಡು ಕೊಡದೆ ಏನು ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಕುಮಾರಸ್ವಾಮಿ ಮಾತಾಡಿದ್ರು ಅನ್ನೋದು ಆರೋಪ. ಆ ಆಡಿಯೋದಲ್ಲಿ ಹಾಗೆ ಬಂದಿತ್ತು. ಆದ್ರೆ ಅದಾದ ನಂತರ ಅದು ಪ್ರಕರಣ ಸಾಕಷ್ಟು ಸುದ್ದಿ ಮಾಡಿತ್ತು, ಸಾಕಷ್ಟು ಮಾಧ್ಯಮಗಳು ಕೂಡ ಪ್ರಕಟ ಆಗಿತ್ತು. ನಂತರ ಅವರು JDS ತೊರೆದು ಬರ್ತೀವಿ. ನೀವು ನೋಡ್ತಿರುವಂತಹ ಬೆಳವಣಿಗೆಗಳು, ನಿನ್ನೆ ನಡೆದದ್ದು ಮತ್ತು ಇವತ್ತು ನಡೀತಿರುವಂಥ ಎಲ್ಲ ಬೆಳವಣಿಗೆಗಳನ್ನು JDS ತೊರೆದು BJP ಸೇರಿದ್ದ ಬಬಲೇಶ್ವರದ JDS ಮುಖಂಡ ಈಗ BJP ಅಲ್ಲಿ ಲೀಡರ್ ಆಗಿದ್ದಾರೆ. ಅವರು 40 ಕೋಟಿಯ ಆಫರ್. ಆಗ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕೂಡ ಇದ್ರ ಬಗ್ಗೆ ಪರೋಕ್ಷವಾಗಿ ಕುಮಾರಸ್ವಾಮಿಯವರು ಪ್ರಸ್ತಾಪ ಮಾಡ್ತಿದ್ರು. ಇದು ನಿನ್ನೆ ನಡೆದಂಥ ಬೆಳವಣಿಗೆ. ಇವತ್ತು ಅರವಿಂದ್ ಲಿಂಬಾವಳಿ ಅದನ್ನೇ ಮೆನ್ಷನ್ ಆಗಿದೆ. ವಿಜಯೇಂದ್ರ ಮಾತಾಡ್ತಾರೆ. ಪ್ರಧಾನಿ ಅವರು, ಅಮಿತ್ ಶಾ ಅವರು ಮತ್ತು ಯಡಿಯೂರಪ್ಪನವರು ಆಪರೇಷನ್ ಕಮಲಕ್ಕೆ ಕಾರಣ ಅಂತ ಇವತ್ತು ಪ್ರತಿಭಟನೆಗೆ ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಇದರ ನಡುವೆ ನೀವು ಒಂದು ವಿಡಿಯೋ ಕೂಡ ಇದೆ ನಮ್ಮ ಹತ್ರ, ವಿಜಯಗೌಡ ಪಾಟೀಲ್ ಹೆಸರು ಹೇಳಲಿಲ್ಲ, 25 ಕೋಟಿ MLC ಕೇಳಿದ್ರು ಅಂತ. ಏನು ಸರ್, ಏನು ನಡೀತಿದೆ ಅಂತ? ಮೊದಲನೇದು ವಿಜಯಗೌಡ ಪಾಟೀಲ್ ಅದ್ರ ಬಗ್ಗೆ ವಿಡಿಯೋ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಇನ್ನು ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಆಗಲಿ, ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಬಗ್ಗೆ ಆಗಲಿ, ಅವತ್ತಿಂದನೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಯಾವುದೇ ರೀತಿ ಆಪರೇಷನ್ ಕಮಲ ಆಗಲಿ ಇದೆಲ್ಲವೂ ಕೂಡ ಮಾಧ್ಯಮದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಕಲ್ಪನೆ ಬಿಟ್ಟರೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಲಿ ಭಾರತೀಯ ಜನತಾ ಪಕ್ಷ ಯಾವುದೂ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹುಶಃ ಮಾಧ್ಯಮದವರು ನಿನ್ನೇನು ಫೇಕ್ ಆಡಿಯೋನ ರಿಲೀಸ್ ಮಾಡೋದ್ರ ಮೂಲಕ ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಥವಾ ಅವರ ಪಕ್ಷದ ಕಾರ್ಯಕರ್ತರು ಸೇರಿ ಕೆಲಸವನ್ನು ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಇವತ್ತು ಯಡಿಯೂರಪ್ಪನವರೆಲ್ಲ ಭಾಗಿಯಾಗಿದ್ದಾರೆ. ನಾಗಲೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಬಾಂಬೆಯಿಂದ ಹೀರೋ ಬಂದಿದ್ದಾರೆ, ವಿಜೇಂದ್ರ ಅವರು ಆಪರೇಷನ್ ಮುಗಿಸ್ಕೊಂಡು ಹೀರೋ ಬಂದಿದ್ದಾರೆ ಅಂತೇಳಿ. ಇಲ್ಲಿ ಯಾರು ಹೀರೋ ಇಲ್ಲ, ಹೀರೋಯಿನ್ ಯಾರೂ ಇಲ್ಲ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಗೊತ್ತಿದೆ ನಿಮ್ಗೆ. ಬೇರೆ ಪಕ್ಷದಲ್ಲಿ ಆಡಳಿತ ನಡೆಸ್ತಕ್ಕಂಥ ಪಕ್ಷದಲ್ಲಿ ಎಷ್ಟು ಜನ ಹೀರೋ ಇದ್ದಾರೆ, ಎಷ್ಟು ಜನ ಹೀರೋಯಿನ್ ಇಟ್ಕೊಂಡಿದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ರಾಜ್ಯ ಜನಕ್ಕೂ ಗೊತ್ತಿದೆ. ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅವತ್ತಿನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಭಾರತೀಯ ಜನತಾ ಪಕ್ಷ ಇದು ಯಾವುದ್ರಲ್ಲೂ ಕೂಡ ಇನ್ವಾಲ್ವ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಆಡಿಯೋ ನಿನ್ನೆ ರಿಲೀಸ್ ಮಾಡಿದ್ರಲ್ಲ, ಅದರಲ್ಲಿ ಯಡಿಯೂರಪ್ಪ ಹೇಳಿದರೆ ವಿಜಯೇಂದ್ರ ಬಾಂಬೆಲಿದ್ದಾರೆ, ಡೆಲ್ಲಿಲಿ ಅವರೇ ಆರೋಪ ಮಾಡಿದ್ದಾರೆ. ನೋಡಿ, ನಾನು ಬಾಂಬೆಗೆ ಹೋಗಿದ್ದು ನಿಜ. ನಾನು ಬಾಂಬೆಗೆ ಹೋಗಿ ಇವತ್ತೇ ಈಗ ಬರ್ತಾ ಇರೋದು. ನಾನು ಅದರಲ್ಲೇನು ಮುಚ್ಚಿಡೋಂಥ ಪ್ರಶ್ನೆ ಏನಿಲ್ಲ. ನಾನು ಯಾವಾಗ ಬಾಂಬೆಗೆ 2 ಸಲ ಹೋಗ್ತೀನಿ, ಬಹುಶಃ ಸರ್ಕಾರ ಅವರೇ ನಡೆಸ್ತಾ ಇರೋದು, ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ. ನಾನು ಬಾಂಬೆಗೆ ಹೋಗಿ 3-4 ದಿನ ಇದ್ದು ಇವತ್ತು ಬಂದಿರೋದು ನಿಜ. ನಾನು ಬಾಂಬೆ ವೈಯಕ್ತಿಕ ಕೆಲಸದ ಮೇಲೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಶಂಕರ್ ನಮ್ಮ ಹಳೆಯ ಸ್ನೇಹಿತರು, ಏನು ಇವತ್ತು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಶಂಕರ್ ಅವರು ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆ ಹೇಳಿ ನನ್ನ ಪರ್ಸನಲ್ ವಿಚಾರದ ಸಂಬಂಧಪಟ್ಟು ಅವ್ರನ್ನ ಭೇಟಿ ಮಾಡಿದ್ದು ನಿಜ. ಅದರಲ್ಲೇನು ಮುಚ್ಚಿಡೋಂಥ ಪ್ರಶ್ನೆ ಏನೂ ಇಲ್ಲ. ಅವ್ರನ್ನ ಭೇಟಿ ಮಾಡಿ ಇವತ್ತು ಬಂದಿದ್ದೀನಿ ಅಷ್ಟೇ. ಬಿಟ್ಟರೆ
ನನಗಾಗಲಿ ಇದೊಂದು ಅಲ್ಲೇನು ಬಾಂಬೆನಲ್ಲಿ ಹಾಗಾದರೆ ಬಾಂಬೆಲಿರ್ತಕ್ಕಂಥ ಶಾಸಕರು ಅಥವಾ ಬೇರೆ ಕಡೆ ಇನ್ಯಾರೋ ಶಾಸಕರು ಹೋಗಿದ್ರೆ ಅದ್ರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ಅವರ ರಾಜ್ಯದ ಆಡಳಿತ ವೈಖರಿ ಏನಿದೆ ಅಂತೇಳಿ ಇದರಲ್ಲಿ ಗೊತ್ತಾಗ್ತದೆ. ಇಲ್ಲಿ ಅವರವರ ಸರ್ಕಾರದ ಅವರವರ ಮಂತ್ರಿಗಳ ಅವರ ಮುಖ್ಯಮಂತ್ರಿಗಳ ಮೇಲೆ ಸಿಟ್ಟೆದ್ದು ಇವತ್ತು ಕ್ಷೇತ್ರಕ್ಕೆ ಜನಕ್ಕೆ ಮುಖ ತೋರಿಸೋ ರೀತಿಯಲ್ಲಿ ಇವತ್ತು ಹೋಗುವಂಥ ಸ್ಥಿತಿ ಬಂದಿದೆ ಅಂದರೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳು ಉತ್ತರ ಕೊಡಬೇಕೆ ಹೊರತು ನಾವು ಅದಕ್ಕೆ ಹೊಣೆಗಾರಲ್ಲ. ನಾರಾಯಣಗೌಡರು ಮತ್ತು BC ಪಾಟೀಲ್ ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಅಂತ ಆರೋಪ. ಅವರಿಬ್ಬರು ಕೂಡ ಬಂದೇ ಇರಲಿಲ್ಲ ಅಧಿವೇಶನಕ್ಕೆ. ಏನಂದ್ರೆ KR ಪೇಟೆ ನಾರಾಯಣಗೌಡ ಮತ್ತು BC ಪಾಟೀಲ್ ಇಬ್ಬರನ್ನು ಕೂಡ ನೀವು ಸಂಪರ್ಕ ಮಾಡಿದ್ದೀರಾ, ಅವ್ರ ಸಂಪರ್ಕದಲ್ಲಿ ಇದ್ರಿ ಅಂತ? ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾನು ಭೇಟಿ ಮಾಡ್ತಕ್ಕಂಥ ನಾನು ವೈಯಕ್ತಿಕವಾಗಿ ಬಾಂಬೆ ಹೋಗಿದ್ದು ನಿಜ. ಶಂಕರ್ ಅವ್ರನ್ನ ನಾನು ವೈಯಕ್ತಿಕ ಕಾರಣಕ್ಕೆ ಭೇಟಿ ಮಾಡಿದ್ದು ನಿಜ. ಮತ್ತು ನಮ್ಮ ಶಂಕರ್ ಅವರು ನನ್ನ ಹಳೆ ಸ್ನೇಹಿತರು. ಅವರು ಬಂದಮೇಲೆ ಕೇಳ್ಕೊಳ್ಳಿ ನೀವು ಕೂಡ. ಈ ನೆನ್ನೆ ಮೊನ್ನೆ ಭೇಟಿ ಮಾಡಿ ನಾ ಯಾವ ಶಾಸಕರನ್ನು ಭೇಟಿ ಮಾಡುವಂಥ ಪ್ರಯತ್ನನೂ ಮಾಡಿಲ್ಲ, ಅದರ ಅವಶ್ಯಕತೆನೂ ಖಂಡಿತ ಇಲ್ಲ. ಆಪರೇಷನ್ ಕಮಲ ನಡೀತಾ ಇಲ್ಲ ಅಂತ ನೀವು ಹೇಳ್ತೀವಿ. ರೀ, MLAಗಳು ಈ ಸರ್ಕಾರದ ವಿರುದ್ಧ ಅದೇ ಆಡಳಿತದ ಪಕ್ಷ JDS ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಶಾಸಕರುಗಳು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಆಡಳಿತ ವ್ಯವಸ್ಥೆ ವಿರುದ್ಧ ಹೋಗಿರೋದಂತೂ ನಿಜ. ಎಲ್ಲೆಲ್ಲಿ ಹೋಗಿದ್ರು ನನಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಅದ್ರ ಬಗ್ಗೆ ಹಾಗಾಗಿ ನಾನು ಹೋಗಿದ್ದು ನಾನು ವೈಯಕ್ತಿಕ ಕಾರಣಕ್ಕೆ ಹೋಗಿದ್ದೆ, ಶಂಕರ್ನ ಭೇಟಿ ಮಾಡಿದೆ. ಬಿಟ್ಟರೆ ನಾ ಇನ್ಯಾವುದೇ ಶಾಸಕರನ್ನ ಮಲ್ಲೇಶ್ವರ MLA ಅವರು ಕೂಡ ಮುಂಬೈಗೆ ಹೋಗಿದ್ರು. ಅವ್ರನ್ನ ಕೇಳ್ಕೊಳ್ಳಿ, ಅಶ್ವತ್ಥನಾರಾಯಣ ಬಂದಿರ್ತಾರೆ, ಅವ್ರನ್ನ ಪರ್ಸನಲ್ ಕೆಲಸ ಇರುತ್ತೆ ಸರ್ ಅಂತ ಕೇಳ್ಕೊಳ್ಳಿ ರೀ. ನನಗೇನು ಗೊತ್ತಿರಿ, ನಾನಲ್ಲಿ ಹೋದ ನಾನು ಭೇಟಿ ಮಾಡಿ ಶಂಕರ್ ಒಬ್ಬರೇ ಅವ್ರು ಯಾವ ಕಾರಣಕ್ಕೆ ಹೋಗಿದ್ರು, ಯಾಕೆ ಭೇಟಿ ಮಾಡಿದ್ರು, ಅವ್ರದ್ದು ಏನು ಅವ್ರನ್ನ ಕೇಳ್ಕೊಳ್ಳಿ. ನಾನು ಹೇಳಿದ್ ನನ್ನ ವೈಯಕ್ತಿಕ, ನಾನು ಬಾಂಬೆ, ಯಾಕೆಂದರೆ ಮಾಧ್ಯಮದಲ್ಲಿ ಹೀರೋ ಅಂತ ಭಾಳ ಪ್ರಚಾರವನ್ನು ಕೊಡ್ತಿದ್ರೆ ಹಾಗಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಿದ್ದೇನೆ. ಅದಕ್ಕೂ ಆಪರೇಷನ್ ಕಮಲಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ಬಾಂಬೆ ಹೋಗಿದ್ದು ನಿಜ, ಶಂಕರನ್ನು ಭೇಟಿ ಮಾಡಿದ್ದು ನಿಜ, ಅದು ವಾಪಸ್ ಬಂದಿರೋದು ನಿಜ. ಇನ್ನೊಂದು ಮಾಹಿತಿ ಇದೆ. ಒಳ್ಳೆದಣ್ಣ, ಥ್ಯಾಂಕ್ ಯು. CM ನಿಂತ್ಕೊಂಡೇ ಇದಿಷ್ಟು ಮಾನ್ಯ ಶ್ರೀ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಪಬ್ಲಿಕ್ TV ಜೊತೆ ಮಾತಾಡಿದಂಥ ಸಂದರ್ಭ. ಬಾಂಬೆಗೆ ಹೋಗಿದ್ದು ನಿಜ, ಆದರೆ ವೈಯಕ್ತಿಕ ಕಾರಣಗಳಿಗಾಗಿ. ನಂಬರ್ 1. ನಂಬರ್ 2, ಈಗಾಗಲೇ ಏನು ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಶಂಕರ್, ಮಾನ್ಯ ಶಾಸಕರು. ಅವರು ಕೂಡ ನನ್ನ ಗೆಳೆಯರಾಗಿರೋದ್ರಿಂದ ಅವ್ರನ್ನ ಭೇಟಿ ಮಾಡಿದ್ದು ನಿಜ. ಅದು ಬಿಟ್ಟರೆ ವೈಯಕ್ತಿಕ ಕಾರಣಗಳಿಗೆ ಎಷ್ಟೊಂದು ಸಲ ಹೋಗ್ತಿದ್ದೀನಿ, ಇಂಟೆಲಿಜೆನ್ಸ್ ಅವ್ರ ಕೈನಲ್ಲಿದೆ, ಯಾಕೆ ಹೋದೆ ಏನು ಅಂತ ಚೆಕ್ ಮಾಡ್ಕೋಬೋದು ಅಂತ ಇದೀಗ ಮಾತಾಡಿದ್ದಾರೆ. ಹಾಗೆಯೇ ನನ್ನ ಸಹೋದ್ಯೋಗಿ ಬದ್ರುದ್ದೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬದ್ರುದ್ದೀನ್, ಈಗ ವಿಜಯೇಂದ್ರ ಅವರು ಮಾತಾಡಿದ್ರು ಕೂಡ ಕೇಳಿಸ್ಕೊಂಡು ಎಲ್ಲ ಸರ್ಕಾರ ಮಾಡಿರುವಂಥ ಆರೋಪಗಳನ್ನು ಅಲ್ಲಿಗೆಳಿತಿದ್ದಾರೆ. ನಂದೇ ಪರ್ಸನಲ್ ಕೆಲಸ ಇರುತ್ತೆ, ನಾನು ಹೋಗ್ತಿರ್ತೀನಿ ಬರ್ತಿರ್ತೀನಿ. ಏನು ನಡೀತಿದೆ ಹಾಗಾದರೆ BJP, ಏನು ನಡೀತಿದೆ ಹಾಗಾದರೆ ಮುಂಬೈನಲ್ಲಿ? BJP ಅವರು ತನ್ನ ಪ್ರಯತ್ನವನ್ನು ಮಾಡ್ತಿರೋದು ಏನು ಗುಟ್ಟಾಗಿ ಉಳಿದಿಲ್ಲ. BJP ಪ್ರಯತ್ನ ಮಾಡ್ತಿರೋದಂತೂ ನಿಜ. ಆದ್ರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಇಲ್ಲ ಅನ್ನೋದು ಕೂಡ ಅನ್ನೋದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಯಾಕೆಂತ ಹೇಳಿದ್ರೆ ಕೆಲವು ಶಾಸಕರು ಬರ್ತಾರೆ, ಕೆಲವು ಶಾಸಕರು ಭಿನ್ನಮತೀಯರಿರ್ತಾರೆ, ಅವರು BJP ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಮಾತು. ಆದ್ರೆ ಯಾವುದಕ್ಕೂ ಸ್ಪಷ್ಟ ಉತ್ತರ ಸದನದಲ್ಲೇ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಸದನದಲ್ಲಿ ಏನಾದ್ರೂ ಅವ್ರು ಬಂದು ಶಾಸಕರು ಅಥವಾ ನಮ್ಗೆ ವಿಶ್ವಾಸ ಇಲ್ಲ ಅಥವಾ ವಿರೋಧ ಮತ ತಳಿಸಿದಾಗ ಮಾತ್ರ ಸರ್ಕಾರದ ಮೇಲೆ ಅಸ್ತಿತ್ವಕ್ಕೆ ಧಕ್ಕೆ ಬರುವಂತದ್ದು. ಹಾಗಾಗಿ BJP ತನ್ನ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದು, ಕೆಲ ಅತೃಪ್ತ ಶಾಸಕರು BJP ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋದು ಈಗಿರುವಂತ ಸದ್ಯದ ವರ್ತಮಾನ. ಆದ್ರೆ ಎಷ್ಟರ ಸಂಖ್ಯೆಯಲ್ಲಿದ್ದಾರೆ, ಅದು ಎಷ್ಟು ಮಟ್ಟಿಗೆ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಸದನದಲ್ಲಿ. ಥ್ಯಾಂಕ್ ಯು ಮಚ್ ಬದ್ರುದ್ದೀನ್, ಈ ಕ್ಷಣದ ಎಲ್ಲ ಮಾಹಿತಿಗೆ. ನನ್ನ ಕೊಲೀಗ್ ಮಸೂದ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮಸೂದ್. ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ವಿಜಯೇಂದ್ರ ಅವರು ಕೂಡ ಉತ್ತರ ಕೊಡ್ತಿದ್ರು. ಆದರೆ ಸಾರಾಸಗಟಾಗಿ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಖಂಡಿತವಾಗಿಯೂ ಕೂಡ ಈಗಷ್ಟೇ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಆದರೆ ಎಲ್ಲ ಆರೋಪಗಳನ್ನು ಕೂಡ ಅವ್ರ ಮೇಲೆ ಏನೆಲ್ಲ ಆರೋಪ ಆಯಿತು ಎಲ್ಲವನ್ನು ಕೂಡ ನಿರಾಕರಣೆ ಮಾಡಿದ್ದಾರೆ. 3-4 ದಿನಗಳಿಂದ ಮುಂಬೈನಲ್ಲಿದ್ದೆ ಅನ್ನುವಂಥ ಮಾಹಿತಿಯನ್ನು ಒಂದು ಒಪ್ಕೊಳ್ತಾ ಇದ್ದಾರೆ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂತಂದ್ರೆ ಇಂತಹ ಸಂದರ್ಭದಲ್ಲಿ ಮುಂಬೈನಲ್ಲಿ ಏನು ಕೆಲಸ ಅವ್ರಿಗೆ ಅನ್ನುವಂಥ ಒಂದು ವಿಚಾರ. ಇನ್ನೊಂದು, ಅವ್ರ ಜೊತೆ ಶಾಸಕ ಅಶ್ವತ್ಥನಾರಾಯಣ ಅವರು ಕೂಡ ಹೋಗಿದ್ರು ಅನ್ನುವಂಥ ಮಾಹಿತಿ. ಅಶ್ವತ್ಥನಾರಾಯಣ ಅವರು ಯಾಕೆ ಹೋಗಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಅವ್ರಿಗೂ ವೈಯಕ್ತಿಕ ಕೆಲಸ ಇತ್ತ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂತಂದ್ರೆ ಅವರು ಕೂಡ ಅಧಿವೇಶನಕ್ಕೆ ಬಂದಿರಲಿಲ್ಲ, BJP LP ಮೀಟಿಂಗ್ ಕೂಡ ಬಂದಿರಲಿಲ್ಲ ಹರೀಶ್. ಬಟ್ ಈಗ ಹಾಗಾದ್ರೆ ಮತ್ತೆ ಯಡಿಯೂರಪ್ಪನವರು ಹೇಳಿದಾಗೇನೆ ಆಪರೇಷನ್ ಕಮಲಕ್ಕೆ ನಾವು ಕೈ ಹಾಕಿಲ್ಲ, ಅವ್ರ ಶಾಸಕರು ಯಾಕೆ ಬಂದ್ರು ನಮಗೆ ಗೊತ್ತಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ ಈಗ
ಹರೀಶ್, ಇಲ್ಲಿ ಇವ್ರ ಮಾತುಗಳನ್ನ ನೋಡುತ್ತಿದ್ರೆ ಎಲ್ಲವನ್ನೂ ಕೂಡ ನಿರಾಕರಣೆ ಮಾಡ್ತಿದ್ದಾರೆ, ನಾವೇನು ಮಾಡ್ತಾ ಇಲ್ಲ ಅನ್ನುವಂತಹ ಮಾತನಾಡ್ತಿದ್ದಾರೆ. ಆದ್ರೆ ಈ ಒಂದು ವಾರದಲ್ಲಿ ನಡೀತಲ್ಲ ಬೆಳವಣಿಗೆ, ಇವೇ ಎಲ್ಲವೂ ಕೂಡ ಬಹಳ ಅನುಮಾನಗಳನ್ನ ಹುಟ್ಟಾಕ್ತವೆ. ಮತ್ತೆ ಮುಂದಿನ ವಾರದಲ್ಲಿ, ಅದರಲ್ಲೂ 15ನೇ ತಾರೀಕು ಏನೋ ಒಂದು ಮೆಗಾ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ. ಈ ಎಲ್ಲದ್ರ ಬಗ್ಗೆನೂ ಕೂಡ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಮತ್ತೆ ಮುಂಬೈ ವಿಚಾರವನ್ನ ಸಾರಾಸಗಟಾಗಿ ಇವ್ರು ತಳ್ಳ ಹಾಕ್ತಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಒಬ್ಬ ಶಾಸಕರ ಜೊತೆ ವಿಜಯೇಂದ್ರ ಯಾಕೆ ಹೋಗಿದ್ರು ಅನ್ನುವಂತ ಒಂದು ಪ್ರಶ್ನೆ. ಮತ್ತೆ ಪಕ್ಷೇತರ ಶಾಸಕ ಶಂಕರ್ ಅವ್ರ ಜೊತೆ ನಾನಲ್ಲಿ ಮಾತಾಡಕ್ ಹೋಗಿದ್ದೆ, ಅವ್ರ ಜೊತೆ ಇದೆ ಮುಂಬೈನಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಶಾಸಕರಾದವರು ಅಧಿವೇಶನಕ್ಕೆ ಬರ್ದೇನೆ ಅಲ್ಲೇನ್ ಮಾಡ್ತಿದ್ದಾರೆ ಶಂಕರ್ ಅವರು, ಆ ಪ್ರಶ್ನೆ ಕೂಡ ಹೇಳುತ್ತೆ. ಇಲ್ಲಿ ಒಟ್ಟಾರೆಯಾಗಿ ನೋಡ್ತಿದ್ರೆ ಇವ್ರ ಹೇಳಿಕೆಗಳಲ್ಲೇ ಒಂದ್ ರೀತಿ ಗೊಂದಲ ಮನೆ ಮಾಡಿದೆ. ಮತ್ತೆ ವಿಜಯಗೌಡ ಪಾಟೀಲ್ ವಿಡಿಯೋ ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಇವರು ಹೇಳಿದ್ದಾರೆ. ಹರೀಶ್, ಥ್ಯಾಂಕ್ ಯು ಮಸೂದ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.